ನಮಸ್ಕಾರ ಎಲ್ಲ RCB ಅಭಿಮಾನಿಗಳಿಗೆ. ಏನು ಭಯ ಪಡುವಂತ ಅವಶ್ಯಕತೆ ಇಲ್ಲ, ಟೆನ್ಷನ್ ಆಗುವಂತ ಅವಶ್ಯಕತೆ ಇಲ್ಲ. ಪ್ಲಾನ್ ಎ ವರ್ಕ್ ಆಗ್ಲಿಲ್ಲ, ಪ್ಲಾನ್ ಬಿ ವರ್ಕ್ ಆತ್. ಇಷ್ಟ ಐಟ್ ಬಿಟ್ಟ ಬೇರೆ ಏನ್ ಬದ್ನಿಕಾಯಿ. ಇಲ್ಲಿ ಮ್ಯಾಚ್ ಒಳಗ ನಾವು ಅನ್ಕೊಂತಿದ್ದ ಬೇರೆ ಎಲ್ಲ ನಡೆದಿದ್ದ ಬೇರೆ, ಹಿಂಗ್ ಹೆಚ್ಚ ಕಡಿಮೆ ಆಗ್ತಿರ್ತಾವ ಮ್ಯಾಚ್ ಒಳಗ. ಏನ್ ಮಾಡಾಕ ಬರಂಗಿಲ್ರಿಪ್ಪ. ಅವ್ರು ಮೊದಲು SRH ಅವ್ರು ಫುಲ್ ಫಿಕ್ಸ್ ಆಗಿ ಫುಲ್ ಪ್ಲಾನ್ ಮಾಡ್ಕೊಂಡು ಫುಲ್ ಅವ್ರು ಪೂರ್ತಿ ಪ್ಯಾಕ್ ಆಗೇ ಬಂದಿರೋರು. ನಮ್ಮ ಹೋಮ್ ಗ್ರೌಂಡ್ ಐತಿ, ಇಲ್ಲಿ ಏನ್ ಮಾಡ್ಬೇಕು ಇಲ್ಲಿ ಏನ್ ಮಾಡಬಾರ್ದು ಅವ್ರು ಮೊದಲು ಫಿಕ್ಸ್ ಆಗಿ ಬಂದಿದ್ರು. RCB ಅವ್ರಿಗೆ ಸ್ವಲ್ಪ ಎಡವಟ್ ಆಯ್ತ್ರಿ. ಇದು ಸೋಲ್ ಏನೈತಿಲ್ಲ, ಆಕ್ಚುಲಿ ಇದು ಸೋಲ್ ಅದೊಂದು ಪಾಠ ಕಲಿಸೇ ಹೋತಟ ನಮಗೆ. ಈಗ ಸೋತಿರೋದು ಇದೊಂದು ಚಲೋ ಭಾಳ ಆಗೈತಿ, ನೀವು ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ಮುಂದೆ ನಾವು ಕ್ವಾಲಿಫೈಯರ್ 1 ಮತ್ತು 2 ಆಡುವೊಳಗೆ ಇದು ಭಾಳ ಹೆಲ್ಪ್ ಆಗ್ತದ. ಇಲ್ಲಿ ಕಲ್ತಂತ ಪಾಠಗಳಲ್ಲಿ ಭಾಳ ನಮ್ಗೆ ಹೆಲ್ಪ್ ಅಂದ್ರೆ ಹೆಲ್ಪ್ ಆಗ್ತಾವ್ರಿ. ಈಗ ಆರಾಮ್ಸರಿ ಗೆದ್ದು ನಾವು ಮುಗಿಸ್ ನೆಕ್ಸ್ಟ್ ನಾವು ಅದನ್ನ ಅದ್ರ ಬಗ್ಗೆ ತಲೆ ಕೆಡಿಸೋತಿಕ್ಕಿಲ್ಲ. ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ಈಗ ನಾವು ಇಲ್ಲಿ ಒಂದಂತೂ ಅರ್ಥ ಮಾಡ್ಕೊಂಡಿರಿ. ಏನು ಸೋತ ತಕ್ಷಣ ನಾವು ಪಾಯಿಂಟ್ ಟೇಬಲ್ ಇಂದ ತಳಗೇನು ಬರಲಿಲ್ಲ. ಫಸ್ಟ್ನೇ ಸ್ಥಾನ ಏನೈತೆ ನಮ್ಗೆ ಅದ ಐತೆ. ಅದು ಯಾಕಂದ್ರೆ 166 ಮ್ಯಾಗ ಹೊಡೆದ್ರ 167 ಮ್ಯಾಗ ಏನು ಹೊಡೆದ್ರ ಅವ್ರು ನಮ್ಮ ಸ್ಥಾನ ಗಚ್ಚಿತ್ತಂದ ಅದು ಗೊತ್ತಾಗಿತ್ತು. ಅದಕ್ಕೆ ಪ್ಲಾನ್ ಬಿ ಪ್ರಕಾರ 200 ಸಲ ಹೊಡೆದ್ರ ಬಿಡ್ರಿ, ಅದೇನಿಲ್ಲ. ಆದ್ರೆ ಇಲ್ಲಿ SRH ಅವ್ರ ಪ್ಲಾನ್ ನಾವು ಮೆಚ್ಚಬೇಕಾಗ್ತದೆ. ಯಾಕಂದ್ರೆ ಅಂತ ಪಿಚ್ ಒಳಗೆ ನಮ್ಮ ಬಾಲರ್ಗಳು ಸ್ವಲ್ಪ ಎಡಿವ್ರಿ, ಯಾವ ತರ ಬೌಲಿಂಗ್ ಮಾಡ್ಬೇಕು ಅನ್ನೋ ಸ್ವಲ್ಪ ಐಡಿಯಾ ಇದ್ದಿಕ್ಕಿಲ್ಲ. ಹಂಗಾಗಿ ಬರೀ ಸ್ಲಾಟ್ ಕೊಟ್ರು, ಅವೆಲ್ಲ ಸಿಕ್ಕಾಪಟ್ಟಿ ದುಮಿಶಾಣಿ ಅವ್ನವ್ ತಿರಿಬ್ಯಾಡಿ ಇಸಾಣ ಕಿಸಾನ ಕಮೀಸ ಎಲ್ಲ ಕೂಡಿ ಪಾಡಿ ಧೂಮಿಡಿ ಎಬಿಸಿ ಒಂದು 250 ಏನೋ ಹೊಡೆದ್ರೆ ಕಾಯ್ತಾವ್. ನಾವು ಫುಲ್ ಪವರ್ಲೆ ಹೊಡೆದ್ರೆ ಬ್ಯಾಟಿಂಗ್ ಅಂತೂ ಮೆಚ್ಚಬೇಕಾ ಬೇಟ್ರಿ. ಅದಾದ್ಮೇಲೆ ಅವ್ರ ಬೌಲಿಂಗು ನಾವು ಮೆಚ್ಚಬೇಕಾಗ್ತದೆ. ಯಾಕಂದ್ರೆ ಯಾವ ಗ್ರೌಂಡ್ದಾಗ ಹೆಂಗ್ ಬಾಲ್ ಮಾಡಬೇಕು, ಯಾವ ಪಿಚ್ದಾಗ ಹೆಂಗ್ ಹಾಕಬೇಕು, ಯಾವ ಪ್ಲೇಯರ್ಗೆ ನಾವು ಹೆಂಗ್ ಹೋಗಿದ್ರ ಆ ಪ್ಲೇಯರ್ ಕೈ ಹಾಕಬೇಕು ಅನ್ನೋದೊಂದು ಪ್ಲಾನ್ ಇತ್ತು ನೋಡ್ರಿ. ಅದನ್ನ ನಾವು ಮೆಚ್ಚಬೇಕಾಗ್ತದೆ. ಇದನ್ನೆಲ್ಲ ನಾವು ಕಲಿಬೇಕಾಗ್ತದೆ. ಕ್ವಾಲಿಫೈರ್ 1 ನಾವು GT ಹಿಂಬಲ್ ಆಡ್ಬೇಕಾಗ್ತದೆ. ಅಲ್ಲಿ ಫುಲ್ ಇಂಪಾರ್ಟೆಂಟ್ ಮ್ಯಾಚ್ ಆಗ್ತದ ನಮಗದ. ಆ ಸೋತನು ಒಂದು ಅವಕಾಶ ಇರ್ತೈತಿ ಬಿಡ್ರಿ, ಅದೇನಿಲ್ಲ. ಬಟ್ ಇವೆಲ್ಲ ಕಲಿಬೇಕಾಗ್ತದ. ನಾವು ಯಾವ್ಯಾವ ಪಿಚ್ದಾಗ ಯಾವ್ಯಾವ ಗ್ರೌಂಡ್ದಾಗ ಮೊದಲ ಪ್ಲಾನ್ ಮಾಡ್ಕೊಂಬೈತಿ. ಅದಕ್ಕೆ ಅವ್ರ ಪ್ಲೇದಾಗ ನಿಮ್ 3 ಬಿದ್ದರ್ಲೆ ಅಲ್ಲಿಗೆ ಅವ್ರ ಚಿಂತನೆ ಬಿಟ್ರೆ ನಾವು ಸ್ಕೋರ್ ಇದನ್ನ ನಾವು ಒಟ್ಟ ಚೇಂಜ್ ಮಾಡಂಗಿಲ್ಲ. ನಾವು ಒಟ್ಟ 160-70 ಮ್ಯಾಗ ಹೊಡಿತೀವಿ. ಅದಾದ್ಮೇಲೆ ನಾವು ಆರಾಮ್ಸಿ ಕುಟು ಆಡ್ತೀವಿ ಅಂತಂದ ಫಿಕ್ಸ್ ಆಗಿ ಬಿಟ್ರ ಅವ್ರು ರಜತ್ ಪೈದಾರ ಮತ್ತು ಖುನಾಲ್ ಪಾಂಡ್ಯ. ಅದಕ್ಕೆ ಅವ್ರ ಸಿಂಗಲ್ 2D ಸಿಂಗಲ್ ಅವಾಗ ಬೌಂಡ್ರಿ 6 ಅಷ್ಟೇ ಹೊಡೆದ್ರು. ಅಟ್ ಮುಂದೆ ಅವ್ರು ಬೇರೆ ಏನು ಮಾಡಕ್ ಹೋಗ್ಲಿಲ್ಲ. ಇದಕ್ಕೆ ಕಾರಣ ಐತಿ. ಯಾಕಂದ್ರ ಆತರ ಏನು ಮಾಡಕ್ ಹೋಗಿ ಹೆಚ್ಚ ಕಡಿಮೆ ದಡ ವಿಕೆಟ್ ಬಿದ್ದು 150 160 ನಾವೆಲ್ಲರೂ ಸೋತಿದ್ವು ಅಂದ್ರ ಅವ್ರು ಫಸ್ಟ್ನೇ ಸ್ಥಾನಕ್ಕೆ ಹೋಗೇ ಬಿಡ್ತಾರ ಅವ್ರ. ಹಂಗಾಗಿ ನಾವು 1ನೇ ಸ್ಥಾನಕ್ಕೆ ಹಾಕೋಬೇಕಂತ ಹೇಳಿ ಇದೊಂದು ಪ್ಲಾನ್ ಬಿ ಪ್ರಕಾರ ಟೀಮ್ ಅವರು ಚರ್ಚೆ ಮಾಡಿ ಇದೊಂದು ಪ್ಲಾನ್ ಬಿ ಸಕ್ಸಸ್ ಮಾಡಿ ಹೋಗೋದ್ರು. ಇರ್ಲಿ ಏನ್ ಹೆಚ್ಚ ಕಡಿಮೆ ಆಗಿಲ್ಲ. ಇವತ್ತ ಪೋಲೋ ಪವರ್ಲೆ ನೋಡ್ ವೆಂಕಟೇಶ್ ಅಯ್ಯರ್ ಮತ್ತೆ ಕಿಂಗ್ ಕೊಹ್ಲಿ ಆಡೋದ್ ನೋಡ್ತಂದ್ರ ಅವ್ನು 19ನೇ ಓವರ್ನಾಗ ಮ್ಯಾಚ್ ಮುಗಿಸ್ತಾರ ಅನ್ಬೇಕ್ರಿ. ಆ ರೇಂಜ್ ಬ್ಯಾಟಿಂಗ್ ಆಡಾಕತ್ತಿರು. ಸ್ವಲ್ಪ ಹೆಚ್ಚ ಕಡಿಮೆ ಆಗ್ಯದ. ಮ್ಯಾಚ್ ಸ್ಟಾರ್ಟ್ ಆಗೋದು ಮೊದ್ಲು ಇಂತ ಒಂದು ಸೋಲ್ ಆತಂದ್ರೆ ಏನಾಗ್ತದೆ, ಪಾಠ ಕಲಿಸ್ತದ. ಹಿಂಗಲ್ಲ ಇದು ಹಂಗ ಆಡ್ಬೇಕು ಅನ್ನೋದೊಂದು ಪಾಠ ಕೊಡ್ತದ. ಆ ಕಡೆ ಅವ್ರು ಮೆಚ್ಚಬೇಕಾಗ್ತದೆ ಬಿಡ್ರಿ. ಇಸಾನ್ ಕಿಸಾನ್ ಅವರು ಬೆಂಕಿ ಆಡಿದ್ರು. ಅವ್ರು ಕ್ಯಾಚ್ಗಳು ಸಿಕ್ಕಾಪಟ್ಟಿ ಮಿಸ್ ಆದ್ರಿ, ಸ್ವಲ್ಪ ಮಿಸ್ ಫೀಲ್ಡ್ ಆದ್ವು RCB ಕಡೆಯಿಂದ. ಇಲ್ಲಾಂದ್ರೆ ಅದು 230 ಆಗ್ಲಿ 220 ಆಗ್ತು ಮ್ಯಾಚ್. ಇವತ್ತು ನಾವು ಗೆಲ್ಲುವಂತ ಚಾನ್ಸಸ್ಗಳನ್ನ ನಾವು ಮಿಸ್ ಮಾಡ್ಕೊಂಡ್ರಿ. ಕೆಲವೊಂದು ಮಿಸ್ ಫೀಲ್ಡಿಂಗ್ ಭಾಳ ಐತಿ, ಓವರ್ ಆತು. ಆಮೇಲೆ ಕೆಲವೊಂದು ಓವರ್ಗಳು ಭಾಳ ನಮಗೆ ದುಬಾರಿಗಳು ಆದ್ರಿ. ಅಲ್ಲೇ ಭಾಳ ತಲೆ ಕೆಡಿಸುವಂತ ಅವಶ್ಯಕತೆ ಇಲ್ಲ. ಮುಂದಿನ ಸತಿ ನಮಗೆ ಒಂದು ಪಾಠ ಕಲಿಸ್ತಾರೆ. ಯಾವ ಬಾಲರ್ಗಳ ಯಾವ ತರ ಬೌಲಿಂಗ್ ಹಾಕ್ಬೇಕು, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಗೊತ್ತಾತಲ್ಲ. ಅದಂತೂ ಐಡಿಯಾ ಅಂತೂ ಸಿಕ್ಕೈತ್ರಿ. ಇವತ್ತಂತೂ ನಾವು ಸೋತ ಏನ್ ಹೇಳ್ಬಿಟ್ರಿ. ಫಸ್ಟ್ನೇ ಸ್ಥಾನ ನಮಗೆ ಐತಿ, ಆರಾಮ್ಸರಿ ಕ್ವಾಲಿಫೈ ಆಗಿದ್ವಿ ರೀ. ಇನ್ನೇನೈತಿ GT ಮೇಲೆ ನಾವು ಫಸ್ಟ್ ಕ್ವಾಲಿಫೈ ಆಡ್ತೀವಿ. ಅಲ್ಲಿ ಸೋತ್ರು ಇನ್ನೊಂದು ನಮಗೆ ಅವಕಾಶ ಇರ್ತದ. ತಲೆ ಕೆಡ್ಸೋತ ಅವಶ್ಯಕತೆ ಇಲ್ಲ. ನಮ್ಗೆ ಕಿಂಗ್ ಕೊಹ್ಲಿ ಅವ್ರು ಬೆಂಕಿ ಆಡಕತ್ರು, ಅವರು ವಿಕೆಟ್ ಆದ್ರು. ವೆಂಕಟೇಶ್ ಅಯ್ಯರ್ನವ್ರು ಮೆಚ್ಚಬೇಕಾಗ್ತದ. ಈ ಕಡೆ ಸಾಲ್ಟ್ ಅವರು ಮಿಸ್ ಆದ್ರು. ಅದೊಂದು ಏನ್ ಪ್ಲೇಯರ್ ಏನ್ ಆಗ್ತದ ಅಲ್ಲಿ ನೋಡ್ಬೇಕಾಗ್ತದೆ. ಏನೇನ್ ಸ್ವಲ್ಪ ಚೇಂಜಸ್ ಮಾಡ್ಬೇಕು ಅನ್ಸಕತ್ತದ ನಂಗೆ ಅನ್ಸಮಟ್ಟಿ. ಚೇಂಜಸ್ ಮಾಡ್ಬೇಕಾಗ್ತದ. ಆಮೇಲೆ ಕ್ರೋನಾಲ್ ದೇವದತ್ ಪಡಿಕಲ್ ಫುಲ್ ಪವರ್ಲೆ ಅವ್ನು ಬ್ಯಾಟ್ ಬಿಸಾಡಕತ್ತಿದ್ರು. ಅವರು ಅಚಾನಕ್ ಆಗಿ ಔಟ್ ಆದ್ರು. ಅದಾದ್ಮೇಲೆ ರಜತ್ ಪಡಿದಾರ್ ಅವರು ಆರಾಮ್ಸೆ ಒಂದು 50 ಕಂಪ್ಲೀಟ್ ಮಾಡ್ತಾರ. ಕ್ರೋನಾಲ್ ಪಾಂಡ್ಯ ಅವರು ಹೋರಾಟ ಮಾಡ್ತಾರ. ಟಿಮ್ ಡೇವಿಡ್ ಅವರು ಮಸ್ತ್ ಪೈಕಿ ಬಂದ್ ಹೋರಾಟ ಮಾಡಿದ್ರು. ಬಟ್ ಮ್ಯಾಚ್ ಅಂಡ್ ಅದ್ ಏನ್ ತಲೆ ಕೆಡ್ಸುವಂತ ಅವಶ್ಯಕತೆ ಇಲ್ಲ. ಏನ್ ದೊಡ್ಡ ಹೇಳಿ ಏನ್ ಸಾಯುವಂತ ಅವಶ್ಯಕತೆ ಇಲ್ರಿ. ಪಿಚ್ ಏನತ್ರಿ, ಆ ರನ್ ಬರುವಂತ ಪಿಚ್ ಇತ್ತು. ಬಟ್ ಬೌಲಿಂಗ್ ಯಾವ ತರ ಮಾಡ್ಬೇಕು ಅನ್ನೋದು ಐಡಿಯಾ ಮಸಾಲ ಹೆಚ್ಚದವ್ರ ಫಿಕ್ಸ್ ಆಗಿ ಬಿಟ್ಟಿದ್ರಿ. ಅವ್ರು ಯಾವ ತರ ಬೌಲಿಂಗ್ ಮಾಡ್ಬೇಕಂದ್ರ ಮೊದಲ ಪ್ಲಾನ್ ಆಗಿದ್ರು. ಹೋಮ್ ಗ್ರೌಂಡ್ ಏನ್ ಮಾಡಾಕ ಬರೋದಿಲ್ಲ. ಹಂಗಾಗಿ ನಾವು ಹಂಗ ಆಗ್ಬೇಕಾಗ್ತದ. ಇರ್ಲಿ ನೆಕ್ಸ್ಟ್ ಏನ ಕ್ವಾಲಿಫೈಯರ್ ಏನ್ ಆಡ್ತಿಲ್ಲ ಅವಾಗ ನಾವು ಎಚ್ಚೆತ್ಕೊಳ್ಳೋಣ. ಏನಂತೀರಿ? ಇನ್ನೇನು ಜಾಸ್ತಿ ಕೊರಿಯುವಂತ ಅವಶ್ಯಕತೆ ಇಲ್ಲ, ಜಾಸ್ತಿ ಹೇಳುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಮುಂದಿನ ಮ್ಯಾಚ್ ನೋಡೋಣ. ನಾವು ಒಂದ್ ಮ್ಯಾಚ್ ಸೋತು ಏನ್ ಅಡ್ಡಿ ಇಲ್ಲ. ನಾವು ಲಾಸ್ಟ್ನೇ ಮ್ಯಾಚ್ ಐತಿ, ಅದನ್ನ ಮಾತ್ರ ನಾವು ಹೊಡಿಯಬೇಕಾರೆ ಅಲ್ಲಿ ಐತಿಲ್ಲ, ಅಲ್ಲಿ ತಿಂಡಿ ಐತ್ರಿ ಇಲ್ಲಿ, ಅದನ್ನ ನಾವು ಹೊಡಿಬೇಕಾಗ್ತದ. ಹಂಗಾಗಿ ಆ ಸುದ್ದಿ ಪರಕ್ ಅದ. ಅವ್ನು ಕಡಿ ಅವಾಗ ನಮ್ಮ ಪ್ಲೇಯರ್ಗಳು ಅಸಲಿ ಆಟ ತೋರ್ಸ್ಕೊಡ್ತಾವ. ಇದನ್ನ ಅಕ್ಕಿ ಮತ್ತೆ ನೀವು ಏನ್ ಹೇಳಿ ಅನ್ಕೊಳಕ್ರೆ ಇಲ್ಲಿ ಇನ್ನು ಜಾಸ್ತಿ ಹೇಳ್ತೇವೆ ಅವಶ್ಯಕತೆ ಇಲ್ಲ. ಯೂಟ್ಯೂಬ್ ನೋಡ್ದ ಹಂಗ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ನೋಡ್ದ ಫಾಲೋ ಮಾಡ್ರಿ.